ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮ ಊರಿನ ಗಣೇಶದ ಹಬ್ಬದ ವಿಡಿಯೋ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಸಿಂಪಲಾಗಿ ಚಿಕ್ಕದಾಗಿ ಗಣೇಶ ತಂದಿದ್ರು, ಚೆನ್ನಾಗಿತ್ತು. ನೋಡಿ ಹೇಗಿದೆ ಗಣೇಶ ಅಂತ. ತುಂಬ ಸಿಂಪಲಾಗಿ ಗಣೇಶ ತಂದು ನಮ್ಮ ಊರಲ್ಲಿ ದಸರಾ ಹಬ್ಬದ ದಿವಸನೇ ಕೂಡಿಸಿದ್ರು. ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೆ. ಗಣೇಶ ಕುಣಿಸ್ತಾರೆ ಅಂದರೆ ಮಕ್ಕಳು ಸಂತಾನೇ ಜಾಸ್ತಿ ಅಲ್ವಾ. ಊರ ಕಡೆ ಆದರೂ ಎಲ್ಲೇ ಆದರೂ ಮಕ್ಕಳು ಸಂತಾನೇ ಜಾಸ್ತಿ. ಮಕ್ಕಳುಗಳೇ ಜಾಸ್ತಿ ಗಣೇಶ ಕುಣಿಸಿದ. ದೊಡ್ಡ ಮಕ್ಕಳಿಗಿಂತ ಚಿಕ್ಕ ಮಕ್ಕಳು ಜಾಸ್ತಿ ತರಲೆಗಳು ಎಲ್ಲ ಇರ್ತಾರೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈವ್ ಮಾಡೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಂಜೆ ಮತ್ತೆ ಪೂಜೆ ಮಾಡಿದ್ರು. ಸಂಜೆ ಅಷ್ಟರಲ್ಲಿ ಮಳೆ ಬಂದು ಹಾಕಿದ ರಂಗೋಲಿಯಲ್ಲಿ ಹೋಗಿತ್ತು. ಸಿಂಪಲಾಗಿ ಯಾರೋ ಒಬ್ಬರು ಹಾಕಿದ್ರು ರಂಗೋಲಿ, ಚೆನ್ನಾಗಿತ್ತು ರಂಗೋಲಿ. ಅದನ್ನು ಪೂಜೆ ಎಲ್ಲ ಆದಮೇಲೆ ಗೇಮ್ಸ್ ಆಡಿಸಿದ್ರು, ಚೆನ್ನಾಗಿತ್ತು ಗೇಮ್ಸು. ಹಾಕಿರೋ ಸಾಂಗ್ಗೆ ಮಕ್ಕಳುಗಳ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳುಗಳ ಸಂತರೇ ಜಾಸ್ತಿ, ದೊಡ್ಡವರೇ ಇಲ್ಲ ಅಲ್ಲಿ. ನೋಡಿ ಸ್ಪರ್ಧೆಗೆಲ್ಲ ಏನೇನು ಬೇಕು ಗಿಫ್ಟ್ ಎಲ್ಲ ತಂದಿಕ್ಕಿದ್ರು ಗಣೇಶನ ಮುಂದೆನೇ. ನೆಕ್ಸ್ಟು ಫಸ್ಟ್ ಹಾಡಿದೆ ಮ್ಯೂಸಿಕಲ್ ಚೇರು. ಎಲ್ಲ ಚೇರ್ಗಳನ್ನು ಸೆಕ್ರೇಟ್ ಮಾಡಿ ಮಕ್ಕಳನ್ನೆಲ್ಲ ನೈಲಾಗಿ ಜೋಡಿಸಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೌಂಟ್ ಮಾಡಿ ಚೇರ್ನು ಅಷ್ಟೇ ಇಕ್ಬಿಟ್ಟು ಕೌಂಟ್ ಮಾಡಿದ್ರು. ಅಲ್ಲ ನನ್ನ ಮಗನೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಆದರೆ ಫಸ್ಟೇ ರೌಂಡಿಗೆ ಢಮಾರ್ ಆಗಿಬಿಟ್ಟು ಅವನು. ನೋಡಿ ಹೇಗೆ ಓಡ್ತಾರೆ, ಫಾಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೀಗೆ ಓಡ್ತಿದ್ದಾರೆ. ಫಸ್ಟ್ ರೌಂಡಿಗೆ ನನ್ನ ಮಗ ಢಮ್ ಅಂದ್ಬಿಟ್ಟ. ನೋಡಿ ಏನು ನೀಟಾಗಿ ಬರ್ತಾನೆ. ಹಾಗೆ ಮಕ್ಕಳನ್ನ ಒಬ್ಬೊಬ್ಬರೇ ಔಟ್ ಆಗಬೇಕು. ಈ ಒಂದು ಗೇಮಲ್ಲಿ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನು ಸ್ಪೋರ್ಟಿವ್ ಆಗಿ ತೊಗೋಬೇಕು. ಲಾಸ್ಟಿಗೆ ಇಬ್ಬರು ಮುಕ್ಕಿದ್ರು, ಪ್ರೀತು ಅಂತ ರಾಕೇಶ್ ಅಂತ. ಅದರಲ್ಲಿ ಪ್ರೀತು ಅನ್ನೋನು ಗೆದ್ದ. ನೋಡಿ ಏನು ಚೆನ್ನಾಗಿ ಓಡ್ತಿರ್ತಾರೆ. ಅವ್ನು ಮಧ್ಯದಲ್ಲೇ ನುಗ್ತಿದ್ದ ಪ್ರೀತು, ಒಟ್ನಲ್ಲಿ ಅವನೇ ಗೆದ್ದ. ನೆಕ್ಸ್ಟ್ ಆಡಿದ್ದೆ ಲೆಮನಿನ ಸ್ಪೂನಲ್ಲೂ. ಅದ್ರಲ್ಲಿ ನನ್ನ ಮಗ ಪಾರ್ಟಿಸಿಪೇಟ್ ಮಾಡಿದ್ದ. ಅದರಲ್ಲೂ ಪಾಪ ಸೋತೋದ. ಯಾಕಂದರೆ ನಿಧಾನಕ್ಕೆ ಬಂದ. ಫಾಸ್ಟಾಗಿ ಹೋಗ್ಬೇಕಿತ್ತು, ಫಾಸ್ಟಾಗಿ ಹೋಗಲಿಲ್ಲ ಅವನು. ನಿಧಾನಕ್ಕೆ ಬಂದ. ಲಾಸ್ಟಲ್ಲಿ ಬಂದ. ಈ ಗೇಮಲ್ಲಿ ಸೋತೆ ಅಂತ ಹೇಳ್ತಿದ್ದ. ನಾನು ಹೇಳ್ದೆ, ಚಿನ್ನಿ ಗೇಮಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ, ಅದಕ್ಕೆಲ್ಲ ಹೇಳಬಾರ್ದು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಹಾಡಿವಂತೆ ಬಿಡು ಅಂತ ಹೇಳಿ ಸಮಾಧಾನ ಮಾಡಿದೆ. ಹಾಗೆ ನೆಕ್ಸ್ಟ್ ಮಕ್ಕಳನ್ನು ಆಡಿಸಿದ್ರು, ಚಿಕ್ಕ ಮಕ್ಕಳನ್ನು ಆಡಿಸಿದ್ರು. ಒಬ್ಬನೇ ಇದ್ದಿದ್ದು, ಅದರಲ್ಲೆಲ್ಲ ಮಕ್ಕಳು ಒಬ್ಬೊಬ್ಬರೇ ಬಿಟ್ಬಿಟ್ರು. ಒಬ್ಬನೇ ಆಡಿದ್ದು, ಅವನೇ ಗೆದ್ದ. ಲಾಸ್ಟಲ್ಲಿ ಗೆದ್ದಿರೋನು ಸಹ ಸೇರಿಸಿ ಒಟ್ಟಿಗೆ ಆಡಿಸಿದ್ರು. ಅದರಲ್ಲೂ ಸ್ವಲ್ಪ ಗೆದ್ದ. ಮನು ಅಂತ ಒಬ್ಬ ಗೆದ್ದ, ಮತ್ತು ಇನ್ನೊಬ್ಬ ಹುಡುಗ ಗೆದ್ದಿದ್ದಾನೆ. ದೊಡ್ಡವ್ರಿಗೆ ಮಡಿಕೆ ಹೊಡೆಯೋದು ಆಟ ಆಡಿಸಿದ್ರು ದೊಡ್ಡವ್ರಿಗೆಲ್ಲ. ಅವ್ರನ್ನೆಲ್ಲ ಒಬ್ಬೊಬ್ಬರೇ ಹೋಗಿ ಹೊಡೆದ್ರು. ಆದರೆ ಯಾರೂ ಹೇಳ್ಕೊಡ್ತಿರಲಿಲ್ಲ, ಅದಕ್ಕೋಸ್ಕರ ಯಾರು ಮಡಿಕೆ ಸರಿಯಾಗಿ ಹೊಡಿಲಿಲ್ಲ. ಎಲ್ಲೋ ಇಬ್ಬರು ಎರಡು ಮಡಿಕೆ ತಂದಿದ್ರು, ಇಬ್ಬರು ಹೊಡೆದ್ರು ಅಷ್ಟೇ. ಸ್ವಲ್ಪ ಸೈಲೆಂಟಾಗಿ ಇದ್ದರು ಎಲ್ಲರೂ. ಆಟ ಇತ್ತು ಅಷ್ಟೇ, 3 ಸಲ ಹೊಡಿಬೇಕಿತ್ತು ಅಷ್ಟೇ. ಅದರಲ್ಲಿ ಹೊಡೆದ್ರೆ ಮಾತ್ರ ಆಟ. ಹಾಗೆ ಎಲ್ಲರನ್ನೂ ದೊಡ್ಡವ್ರನ್ನೆಲ್ಲರನ್ನೂ ಕರೆದಿದ್ರು, ಯಾರೂ ಆಡಲಿಲ್ಲ. ಎಲ್ಲೋ ಇಬ್ಬರು ಮಾತ್ರ ಆಟಾಡಿದ್ದು. ಇವನು ಸ್ವಲ್ಪ ಕಣ್ಣು ಕಾಣ್ತಿತ್ತು ಅಂದ್ಬಿಟ್ಟು ತಿರ್ಗಾ ರಿಟರ್ನ್ನ ಕಳಿಸಿದ್ರು. ಅದಕ್ಕೆ ತಿರ್ಗಾ ಫಸ್ಟಿಂದ ಆಡಿಸಿದ್ರು ಅವನು ಸಹ ಹೊಡಿಲಿಲ್ಲ. ನೆಕ್ಸ್ಟ್ ಇನ್ನೊಬ್ಬರು 3 ಜನ ಆಡಿದ್ರು. ಹೀಗೆ ಆಡ್ತಾ ಎಲ್ಲೋ ಇಬ್ಬರು ಹೊಡೆದ್ರು ಅಷ್ಟೇ. ನೆಕ್ಸ್ಟ್ ಇನ್ನೊಬ್ಬ ಬಂದ, ಅವನು ಸಹ ಹೊಡಿಲಿಲ್ಲ. ಮಡಿಕೆ ಹೊಡಿಯೋಕೆ ಹೋದವ್ರನ್ನ ಮೇಲೆ ಮಡಿಕೆ ಎಳಿತಾಯಿದ್ರು, ಅದಕ್ಕೋಸ್ಕರ ಹೊಡಿಯೋಕ್ಕಾಗ್ತಿರ್ಲಿಲ್ಲ. ಕರೆಕ್ಟಾಗಿ ಹೋಗ್ತಾಯಿದ್ರು, ಆದರೆ ಮಡಿಕೆ ಹೊಡಿಯೋಕೆ ಹೋದಾಗೆಲ್ಲ ಮೇಲೆ ಎತ್ಬಿಡ್ತಿದ್ರು. ಅದಕ್ಕೋಸ್ಕರ ಯಾರು ಕರೆಕ್ಟಾಗಿ ಹೊಡಿತಿರ್ಲಿಲ್ಲ ಮಡಿಕೆನ. ಆಮೇಲೆ ಊರಿನೊಂದು ತಾತ ಒಬ್ಬರು, ಯಾಕೆ ಎತ್ತೀರಾ, ನಿಂತಕ್ಕೆ ಮಾಡ್ತೀರಾ, ಅದು ಮಡಿಕೆ ಯಾಕೆ ಎತ್ತೀರಾ ಅಂತ ಸ್ವಲ್ಪ ಇದು ಮಾಡ್ತಿದ್ರು. ಬನ್ನಿ ನೀವು ಹೊಡೆಯೋಕ್ಕೆ, ಮಡಿಕೆ ಎತ್ತರೆ ಏನು ಮಜಾ ಇರುತ್ತೆ, ಆಡಬೇಕು, ಅವ್ರು ಹೊಡಿಬೇಕು, ಮಡಿಕೆ ಎತ್ಕೊಡೋದು ಅಂತ ಅವರು ಪಾಪ ಹೇಳ್ತಾಯಿದ್ರು. ನೀ ಬಂದು ಆಡಿ, ನಾವು ಮಡಿಕೆ ಎತ್ತಲ್ಲ ಅಂತ ಹೇಳ್ತಿ ಸಮಾಧಾನ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಆಡಿಸಿದ್ದೆ ನೀರಲ್ಲಿ ಬಲೂನ್ನ ಕಚ್ಚಿ ಹೊಡೆಯೋದು. ಅದರಲ್ಲೂ ನನ್ನ ಮಗ ಆಡ್ದ, ಅದರಲ್ಲೂ ಆಡಲಿಲ್ಲ. ಲಾಸ್ಟಲ್ಲಿ ಬಲೂನ್ನ ನೀಟಾಗಿ ಇಟ್ಕೊಳ್ಳಿಲ್ಲ ಅವನು, ನೀಟಾಗಿ ಬಾಯಲ್ಲಿ ಇಟ್ಕೊಂಡು ಕಚ್ಚಲಿಲ್ಲ. ಎಲ್ಲರೂ ಆಡಿದ್ರು, ನಿಧಾನಕ್ಕೆ ಆಡಿದ್ರು. ಸ್ಲೋ ಆಗುತ್ತಲ್ವ, ಜಾರುತ್ತೆ ಸ್ವಲ್ಪ, ಅದಕ್ಕೋಸ್ಕರನೇ ಆಡೋಕ್ಕಾಗಲಿಲ್ಲ. ಸುಮಾರು ಜನ ಆಡಿದ್ರು, ಇನ್ನು ಸುಮಾರು ಜನ ಆಡಲಿಲ್ಲ. ನನ್ನ ಮಗ ಲಾಸ್ಟ್ ಗಂಟೆ ಟ್ರೈ ಮಾಡ್ದ, ಆದರೆ ಆಗಲಿಲ್ಲ. ನೋಡಿ ಹೇಗೆ ಟ್ರೈ ಮಾಡ್ತಿದ್ದಾರೆ ಅವನು. ಟ್ರೈ ಮಾಡಿದ್ರು ಆಗಲಿಲ್ಲ. ಹಂಗೂ ಟ್ರೈ ಮಾಡಿದ್ರು ಮಾಡು ಅಂತ, ಆದರೆ ಸ್ಲಿಪ್ ಆಗ್ತಿತ್ತು, ಬಿಟ್ಬಿಟ್ಟ. ಲಾಸ್ಟಿಗೆ ಹಗ್ಗ ಜಗ್ಗ ಆಡಿದ್ರು. ದಪ್ಪಕ್ಕಿರೋಲ್ಲ ಒಂದು ಸೈಡು, ಸಣ್ಣಕ್ಕಿರೋರ ಒಂದು ಸೈಡು ಎಳ್ದು ಆಡಿದ್ರು. 3 ಸಲಿನೂ ಆಡಿದ್ರು. 3 ಸಲಿನೂ ದಪ್ಪಕ್ಕಿರೋರ ಗೆದ್ದರು, ಸಣ್ಣಕ್ಕಿರೋರು ಗೆಲ್ಲಿಲ್ಲ. ಮೋಸ್ಟ್ಲಿ ದಪ್ಪಕ್ಕಿರೋರ ಸ್ಟ್ರೆಂತು ಜಾಸ್ತಿ ಇತ್ತು, ಸಣ್ಣಕ್ಕಿರೋರ ಸ್ಟ್ರೆಂತು ಸ್ವಲ್ಪ ಕಮ್ಮಿ ಇತ್ತು. ಅದಕ್ಕೋಸ್ಕರನೇ ಸಣ್ಣಕ್ಕಿರೋರು ಸೋತರು, ದಪ್ಪಕ್ಕಿರೋರು ಗೆದ್ದರು. ಲಾಸ್ಟಲ್ಲಿ ಎಲ್ಲರಿಗೂ ಬಹುಮಾನ ಕೊಟ್ಟರು. ನೋಡಿ, ಎಲ್ಲರನ್ನೂ ಒಬ್ಬೊಬ್ಬನೇ ಕರೆದು ಎಲ್ಲರಿಗೂ ಬಹುಮಾನ ಅಂದರೆ ಫಸ್ಟ್ ಬಂದವರಿಗೆ ಜಾಮಿಟ್ರಿ ಬಾಕ್ಸು ಮತ್ತು ಸ್ಕೆಚ್ ಪೆನ್ಸು, ಸೆಕೆಂಡ್ ಬಂದವರಿಗೆ ಎಕ್ಸಾಮ್ ಪ್ಯಾಡ್ ಕೊಟ್ಟು ಕಳಿಸಿದ್ರು. ಒಬ್ಬೊಬ್ಬರನ್ನೇ ಕರೆದು. ಹಾಗೆ ಊರಲ್ಲಿ ಯಾರಾದರೂ ದೊಡ್ಡವರು ಇರ್ತಾರೋ ಅವ್ರನ್ನೂ ಕರೆದು ಇಬ್ಬರನ್ನ ಕೊಟ್ಟಿದ್ರು. ಅವ್ರಿಗೆ ಬಂದವ್ರಿಗೆ ಹೂವನ್ನು ಸಹ ಕೊಟ್ಟು ಕಳಿಸಿದ್ರು. ಚೆನ್ನಾಗಿ ಮಾಡಿದ್ರು. ಮಕ್ಕಳು ಇರಲಿಲ್ಲ, ಎಲ್ಲ ಹೊಂಟೋಗಿದ್ರು, ಲೈಟ್ ಆಗಿತ್ತಲ್ಲ, ಅದಕ್ಕೆ ಅವ್ರನ್ನ ತಂದೆ ಅಜ್ಜಿ ತಾತ ಇದ್ದರೆ ಅವ್ರಿಗೂ ಕೊಡ್ತಾಯಿದ್ರು.
ಮ್ಯೂಸಿಕಲ್ ಚೇರ್ ಮತ್ತು ಲೆಮನಿಂದ ಸ್ಪೂನಲ್ಲಿ ಯಾರು ಗೆದ್ದಿರೋರು ಚಿಕ್ಕ ಮಕ್ಕಳು ಮತ್ತು ದೊಡ್ಡ ಮಕ್ಕಳನ್ನೆಲ್ಲ ಸೇರಿಸಿ ಎಲ್ಲರಿಗೂ ಗಿಫ್ಟ್ ಸಹ ಕೊಟ್ಟರು. ಲಾಸ್ಟಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ವಿನ್ ಆಗದಿರೋರಿಗೆ ಬುಕ್ನ ಕೊಟ್ಟರು. ಬುಕ್ಕು ಮತ್ತು ಪೆನ್ಸಿಲ್ ಕೊಟ್ಟು ಲಾಸ್ಟಲ್ಲಿ ಒಂದು ಫೋಟೋ ತೊಗೊಂಡ್ವಿ. ಹೀಗಾಗಿತ್ತು ನಮ್ಮ ಗಣೇಶ ಹಬ್ಬದ ಭಾಗ 1 ಆಗಿದೆ. ಭಾಗ 2 ಅಲ್ಲಿ ಇನ್ನು ಮಿಕ್ಕಿದ್ದ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರೋ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.